ಮುಂದೆ ಜಂಪೆ ತಾಳದ ಎರಡನೇ ಕಾಲ. ತೈ ತತ್ತೋಂ ತರಕಡತದ್ದಿನ್ನ ತೈ ತತ್ತೋಂ ತರಕಡತದ್ದಿನ್ನ ತೈ ತತ್ತೋಂ ತರಕಡತದ್ದಿನ್ನ ತೈ ತತ್ತೋಂ ತರಕಡತದ್ದಿನ್ನ. ಮುಕ್ತಾಯ ಅದೇ ಥರ ಬರ್ತದೆ. ತೈ ತತ್ತೋಂ ತಾಂ ತತ್ತೋಂ ತರಕಡತದ್ದಿನ್ನ ತರಕಡತದ್ದಿನ್ನ ತೈ ತದ್ದಿನ್ನ ದಿ. ತೈ ತತ್ತೋಂ ತಾಂ ತತ್ತೋಂ ತರಕಡತದ್ದಿನ್ನ ತರಕಡತದ್ದಿನ್ನ ತೈ ತದ್ದಿನ್ನ ದಿ. ತಾಳದಲ್ಲಿ ಹಾಕಿ ನೋಡುವಾಗ ತೈ ತತ್ತೋಂ ತರಕಡತದ್ದಿನ್ನ ತೈ ತತ್ತೋಂ ತರಕಡತದ್ದಿನ್ನ ತೈ ತತ್ತೋಂ ತರಕಡತದ್ದಿನ್ನ ತೈ ತತ್ತೋಂ ತಾಂ ತತ್ತೋಂ ತರಕಡತದ್ದಿನ್ನ ತರಕಡತದ್ದಿನ್ನ ತೈ ತದ್ದಿನ್ನ ದಿ. ಇನ್ನು ಚಂಡೆಪೆಟ್ಟಿನಲ್ಲಿ ಇದು ಸಾಧಾರಣ ನಿಧಾನಗತಿಯ ಪದ್ಯಗಳು ಎರಡನೇ ಕಾಲದ ಜಂಪೆಯಲ್ಲಿರ್ತದೆ ಮತ್ತು ವೀರರಸದ ಅಥವಾ ತ್ವರಿತಗತಿಯ ಲಯದ ಪದ್ಯಗಳು ಈ ಜಂಪೆ ಎರಡನೇ ಕಾಲದಲ್ಲಿ ಬರ್ತದೆ. ನಿಧಾನಗತಿಯದಿದ್ದರೆ ತೈ ತತ್ತೋಂ ತಾಂ ತೈ ತತ್ತೋಂ ತರಕಡತದ್ದಿನ್ನ 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 ಈ ತತ್ತೋಂ ತರಕಡತದ್ದಿನ್ನ ಇದರಲ್ಲಿ ತ್ರಿವುಡೆ ಎರಡನೇ ಕಾಲದಲ್ಲಿ ಇದ್ದಾಗೆ ಹೆಚ್ಚಾಗಿ ಗಾತ್ರದ ಪೆಟ್ಟುಗಳೇ ಮುಖ್ಯವಾದದ್ದು. ಹೊರಳಿಕೆಯನ್ನು ಮುಂಡೆ ತಿರುಗುವಾಗ ಅಥವಾ ಸಣ್ಣ ಪ್ರಮಾಣದ ಪೆಟ್ಟನ್ನು ನಾವು ಬಾರಿಸುವಂಥ ಅವಕಾಶ ಇದ್ದರೆ ಆವಾಗ ಹೊರಳಿಕೆಯಲ್ಲೇ ಈ ಥರ ಬಳಸ್ಕೊಳ್ಬೋದು. ಹೆಚ್ಚಾಗಿ ತೈ ತತ್ತೋಂ ತೈ ತತ್ತೋಂ ತೈ ತತ್ತೋಂ ತೈ ತತ್ತೋಂ ಈ ಪೆಟ್ಟುಗಳೇ ಇದರಲ್ಲಿ ಮುಖ್ಯ. ಇದೇ ಲಯಕ್ಕೆ ಬೇರೆ ಬೇರೆ ಲಯ ಇರ್ಬೋದು. ಇದರಲ್ಲಿ ನಿಧಾನ ಲಯದ್ದು ಬಳಸ್ತಾರೆ, ಹೆಚ್ಚಿನ ವೇಗದ ಲಯವನ್ನು ಬಳಸ್ತಾರೆ. ಆ ಲಯಕ್ಕೆ ಸರಿಯಾಗಿ ನಾವು ತಾಳಕ್ಕೆ ಲಯಕ್ಕೆ ಸರಿಯಾಗಿ ಬಾರಿಸುವಂಥ ಒಂದು ಅಭ್ಯಾಸವನ್ನು ಮಾಡಿಕೊಳ್ಬೇಕು. ಸ್ವಲ್ಪ ಇದರಲ್ಲಿ ಹೆಚ್ಚಿನ ಗಮನವಿಟ್ಟು ಮಾಡಬೇಕಾದಂದರೆ ನಾವು ತೈ ತತ್ತೋಂ ತೈ ತತ್ತೋಂ ಇದನ್ನು ಈ ಪೆಟ್ಟನ್ನು ಗಟ್ಟಿಯಾಗಿ ಬಾರಿಸುವಂಥ ತಾಳಕ್ಕೆ ಸರಿಯಾಗಿ ಬಾರಿಸುವಂಥ ಒಂದು ಅಭ್ಯಾಸವನ್ನು ಮಾಡಿಕೊಳ್ಬೇಕು. ಯಾಕೆಂತಂದರೆ ಇಲ್ಲಿ ಬೇರೆ ಬೇರೆ ತಾಳದ್ದು ಇದೇ ಥರ ಕೆಲವೊಮ್ಮೆ ಬರುವ ಅವಕಾಶ ಇದೆ. ಅದಕ್ಕೆ ಇದಕ್ಕೆ ಹೊಂದಾಣಿಕೆ ಅಥವಾ ಕನ್ಫ್ಯೂಸ್ ಆಗದೆ ಇದೇ ಸಪರೇಟಾಗಿ ನಾವು ಬಾರಿಸುವಂಥ ಒಂದು ಅಭ್ಯಾಸವನ್ನು ಮಾಡಿಕೊಳ್ಬೇಕು. ಮುಂದೆ ನಾವು ನೋಡ್ಬೋದಂತೂ ಇದರ ಮುಕ್ತಾಯ ತೈ ತತ್ತೋಂ ತಾಂ ತತ್ತೋಂ ತರಕಡತದ್ದಿನ್ನ ತರಕಡತದ್ದಿನ್ನ ತೈ ತದ್ದಿನ್ನ ತೈ ತತ್ತೋಂ ತಾಂ ತತ್ತೋಂ ತರಕಡತದ್ದಿನ್ನ ತರಕಡತದ್ದಿನ್ನ ತೈ ತದ್ದಿನ್ನ. ಇಲ್ಲಿ ವೇಗದ ಒಂದು ನಡೆ ಇದ್ದರೆ ಸಾಧಾರಣ ಹೊರಳಿಕೆ ಬರೋದಿಲ್ಲ. ತೈ ತತ್ತೋಂ ತಾಂ ತತ್ತೋಂ ತರಕಡತದ್ದಿನ್ನ ತೈ ತದ್ದಿನ್ನ ಇದೇ ಥರ ಪೆಟ್ಟಿನಲ್ಲೇ ಬಾರಿಸಿಕೊಂಡು ಮುಗಿಸ್ಬೋದು. ಇಲ್ಲಂತಾದರೆ ನಿಧಾನಗತಿಯಲ್ಲಿದ್ದರೆ ಹೊರಳಿಕೆಯನ್ನು ಬಾರಿಸಿ ಅದನ್ನು ಮುಗಿಸಿದರೆ ಅದು ಚೆಂದ ಕಾಣ್ತದೆ.